ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಧಿವೇಶನ ಪ್ರಾರಂಭ ಆಗ್ತಾ ಇರೋದು, ಚಳಿಗಾಲದ ಅಧಿವೇಶನ. ಸಾಕಷ್ಟು ನಿರೀಕ್ಷೆಗಳಿದೆ. ಈ ಬಾರಿ ಒಂದಷ್ಟು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗತ್ತೆ, ಪರಿಹಾರಗಳು ಸಿಗತ್ತೆ, ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ. ಹಾಗಾಗಿ ಈ ಬಾರಿಯ ಚಳಿಗಾಲದ ಅಧಿವೇಶನ ಸದ್ದು ಗದ್ದಲದ ಜೊತೆಗೆ ಮಹತ್ವದ ನಿರ್ಧಾರಗಳಿಗೂ ಕೂಡ ಕಾರಣವಾಗ್ಲಿ ಅನ್ನೋದು ಎಲ್ಲರ ಆಶಯ. ಏನೇನು ನಿರೀಕ್ಷೆ ಇದೆ ಅನ್ನೋದನ್ನ ನೋಡ್ಬಿಡೋಣ. ಸಹಜವಾಗಿ ನಿರೀಕ್ಷೆಗಳು ಇದ್ದೇ ಇರುತ್ತೆ ಅಲ್ವಾ. ಏನ್ ಮಾಡ್ಬೋದಪ್ಪ, ಏನ್ ಚರ್ಚೆ ಆಗ್ಬೋದಪ್ಪ, ಯಾವೆಲ್ಲ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಬಹುದಪ್ಪ ಅಂತ ಅದನ್ನ ನೋಡ್ಬಿಡೋಣ. ಮತ್ತೆ ಅಲ್ಲಿನ ವ್ಯವಸ್ಥೆ ಎಲ್ಲ ಹೇಗಿದೆ ಅಂತ. ಸದನದಲ್ಲಿ ಆಡಳಿತ ವಿಪಕ್ಷದ ಮಧ್ಯ ಭಾರಿ ಕದನ ಆಗಬಹುದಾದ ಸಾಧ್ಯತೆಗಳು ಇದೆ. ಇಂದಿನಿಂದ ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅನ್ನೋದು ಪ್ರಶ್ನೆ. ಹಿಂದುಳಿದ ಭಾಗಗಳ ಅಭಿವೃದ್ಧಿ, ರೈತರ ಸಮಸ್ಯೆ ಪರಿಹಾರಗಳ ಬಗ್ಗೆ ಚರ್ಚೆಯೂ ಆಗಬಹುದಾದ ಆಶಾವಾದವನ್ನು ಇಟ್ಕೊಳ್ಳಲಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಂತ ಅಧಿಕಾರ ಹಂಚಿಕೆಯ ತಿಕ್ಕಾಟ, ಬಿಜೆಪಿಯಲ್ಲಿನ ಒಳ ಬೇಗುದಿಯ ನಡುವೆ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇರುವಂತದ್ದು. ಕುರ್ಚಿ ಕಾಳಗ, ಬೆಂಬಲ ಬೆಲೆ ಕೊರತೆ, ನೆರೆ ಪರಿಹಾರ ವಿಳಂಬ, ಸರ್ಕಾರಿ ಖಾಲಿ ಹುದ್ದೆ, ಪೊಲೀಸ್ ವ್ಯವಸ್ಥೆ ವೈಫಲ್ಯ, ತುಂಗಭದ್ರಾ ಕ್ರಸ್ಟ್ ಗೇಟ್ ಅಳವಡಿಕೆಯಿಂದ ರೈತರಿಗೆ ನೀರು ಬಿಡದೇ ಇರೋದು, ನೀರಾವರಿ ಯೋಜನೆ, ಉತ್ತರ ಕರ್ನಾಟಕದ ಸಮಸ್ಯೆ ಮುಂತಾದ ವಿಷಯವನ್ನು ಮುಂದಿಟ್ಕೊಂಡು ಸರ್ಕಾರದ ಮೇಲೆ ಮುಗಿಬೀಳೋದಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿದೆ. ಇದಕ್ಕೆ ಪ್ರತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಗ್ಗಟ್ಟು ಪ್ರದರ್ಶನ ಮಾಡುವ ಜೊತೆಗೆ ಸರ್ಕಾರದ ಸಾಧನೆಗಳನ್ನ ಅಂಕಿಅಂಶ ಸಹಿತ ಮುಂದಿಟ್ಟು ತಿರುಗೇಟನ್ನು ನೀಡೋದಕ್ಕೆ ಇವರು ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರು ಮೊನ್ನೆ ಸಭೆ ಮಾಡಿದ್ರು. ಈ ಸಭೆಲೇ ಎಲ್ರಿಗೂ ಹೇಳ್ಬಿಟ್ಟಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನಾವು ಬಿಜೆಪಿಯವರು ಅಥವಾ JDSನವರು ಒಂದಾಗಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿಲ್ಲದಂಗೆ ತಬ್ಬಿಬ್ಬಾಗಬೇಡಿ, ಎಲ್ಲದಕ್ಕೂ ಉತ್ತರ ಕೊಡಿ, ಅಂಕಿಅಂಶ ಸಮೇತವಾಗಿ ಮಾತನಾಡಿ ಅಂತ ಕಾಂಗ್ರೆಸ್ನ ಸಚಿವರುಗಳಿಗೆ, ಶಾಸಕರುಗಳಿಗೆ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಕಬ್ಬು, ಮುಸುಕಿನ ಜೋಳ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರದಿಂದ ನಿರ್ಲಕ್ಷ್ಯ, ರಾಜ್ಯದ ನೀರಾವರಿ ಯೋಜನೆಗಳ ಕುರಿತು ಅಲಕ್ಷ್ಯ, ಬಿಜೆಪಿಯಲ್ಲಿನ ಒಡಕು ಮುಂದಿಟ್ಕೊಂಡು ಪ್ರತಿದಾಳಿಯನ್ನು ನಡೆಸುವುದಕ್ಕೆ ಕಾಂಗ್ರೆಸ್ ಕೂಡ ತಯಾರಿಯನ್ನ ಮಾಡ್ಕೊಂಡಿರೋದು. ಇದರ ಜೊತೆಗೆ ದ್ವೇಷ ಭಾಷಣಕ್ಕೆ ಅಂಕುಶ, ಸಾಮಾಜಿಕ ಬಹಿಷ್ಕಾರ ತಡೆಗೆ ಮಹತ್ವ ವಿಧೇಯಕ ಮಂಡನೆಯೂ ಕೂಡ ಆಗಲಿದೆ. ಸಂಭಾವ್ಯ ಕದನ ನಾವು ನೋಡೋದಾದ್ರೆ ಏನೇನಾಗಬಹುದು ಅಂತ. ಅಧಿವೇಶನದಲ್ಲಿ 20 ವಿಧೇಯಕಗಳ ಮಂಡನೆಗೆ ಸರ್ಕಾರ ಸಿದ್ಧತೆ ಮಾಡ್ಕೊಂಡಿದೆ. 20 ವಿಧೇಯಕಗಳ ಮಂಡನೆಗೆ ಸರ್ಕಾರ ಸಿದ್ಧತೆ ಮಾಡ್ಕೊಂಡಿರೋದು. ಈ ವಿಧೇಯಕಗಳ ಪ್ರಸ್ತಾಪ ಆದಾಗ ಗದ್ದಲ ಕೋಲಾಹಲ ಸಹಜವಾಗಿ ಸೃಷ್ಟಿ ಆಗ್ಬೋದು. ರೈತರು ಹಾಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೆಚ್ಚು ಚರ್ಚೆಯ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಪ್ರಮುಖವಾಗಿ ಪ್ರತಿ ಬಾರಿಯೂ ಚಳಿಗಾಲ ಅಧಿವೇಶನ ಆದಾಗ ಒಂದಷ್ಟು ರೈತರ ಪರವಾಗಿ, ಉತ್ತರ ಕರ್ನಾಟಕದ ಪರವಾಗಿ ಚರ್ಚೆಗಳಾಗತ್ತೆ ಅನ್ನೋ ನಿರೀಕ್ಷೆ ಇರುತ್ತೆ. ಆದ್ರೆ ಗದ್ದಲ ಕೋಲಾಹಲದಲ್ಲೇ ಎಲ್ಲ ಮುಗ್ದು ಹೋಗ್ಬಿಡುತ್ತೆ. ಆದ್ರೆ ಈ ಬಾರಿ ಹಂಗಲ್ಲ. ರೈತರು ಹಾಗೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೆಚ್ಚು ಚರ್ಚೆ ಮಾಡಬಹುದಾದ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಮೆಕ್ಕೆಜೋಳ ಹಾಗೂ ಕಬ್ಬು ರೈತರ ಸಂಕಷ್ಟಗಳೇ ಪ್ರಧಾನವಾಗಿ ಪ್ರಸ್ತಾಪ ಆಗ್ಬಹುದು. ಪ್ರಮುಖವಾಗಿ ಈಗಿರೋ ಸಮಸ್ಯೆ ಅದೇ ಅಲ್ವಾ. ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರು ಕೂಡ ಪ್ರತಿಭಟನೆ ಮಾಡುವುದಕ್ಕೆ ಅಂತ ಸಜ್ಜಾಗಿದ್ದಾರೆ, ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ವಿಚಾರಗಳು ಪ್ರಸ್ತಾಪ ಆಗಬಹುದು. ಇದರ ಜೊತೆಗೆ ತುಂಗಭದ್ರಾ ಸೇರಿದಂತೆ ಉತ್ತರ ಕರ್ನಾಟಕದ ನೀರಾವರಿ ಸ್ಕೀಮ್ ಅಸಡಿಗೂ ಕೂಡ ಚರ್ಚೆ ವೇಳೆ ಆದ್ಯತೆ. ಕೆಲವೊಂದಷ್ಟು ನೀರಾವರಿ ಯೋಜನೆಗಳು ನಿಂತಲ್ಲೇ ನಿಂತಿದೆ. ಯಾವ ಸರ್ಕಾರ ಬಂದ್ರೂ ಅಷ್ಟೇನೆ, ಮೈತ್ರಿ ಸರ್ಕಾರ ಬಂದ್ರು ಅಷ್ಟೇನೆ, ಬಿಜೆಪಿ ಬಂದ್ರು ಅಷ್ಟೇ, JDS ಬಂದ್ರು ಅಷ್ಟೇ, ಕಾಂಗ್ರೆಸ್ ಬಂದ್ರು ಅಷ್ಟೇ. ಯಾಕೆ ಅದಕ್ಕೆ ಹಿನ್ನಡೆ ಆಗ್ತಾ ಇದೆ? ಕೇಂದ್ರ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ? ಕೇಂದ್ರ ಅಸಡ್ಡೆ ವಹಿಸ್ತಾ ಇದೆಯಾ? ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ದೆಹಲಿಗೆ ಹೋಗಿ ಬಂದ್ರು ಫೈಲ್ ಇಟ್ಕೊಂಡು, ನೀರಾವರಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಬಟ್ ವರ್ಕೌಟ್ ಆಗಿಲ್ಲ. ಅದ್ರ ಬಗ್ಗೆನೂ ಕೂಡ ಯಾರ್ದು ನಿರ್ಲಕ್ಷ್ಯ ಅನ್ನೋದ್ರ ಬಗ್ಗೆ ಮಾತಾಡಬಹುದು, ಪ್ರಸ್ತಾಪಿಸಬಹುದು. ಈ ಸಂದರ್ಭದಲ್ಲಿ ಗದ್ದಲ ಕೋಲಾಹಲ ಸೃಷ್ಟಿ ಆಗಬಹುದು. DCM ಹಾಗೇನೆ DKಶಿ ಅವರ ದುಬಾರಿ ವಾಚ್ ಪ್ರಕರಣ, 63% ಭ್ರಷ್ಟಾಚಾರ ಆರೋಪದ ಗದ್ದಲ ಆಗಬಹುದಾದ ಸಾಧ್ಯತೆ ಇದೆ. ಸೊ ಈ ಬಾರಿ ನಿರೀಕ್ಷೆ ಇರೋದೇನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ದುಬಾರಿ ವಾಚ್. ಈಗ ಆಲ್ರೆಡಿ ಬಿಜೆಪಿಯವರು ಪ್ರೆಸ್ ಮೀಟ್ ಮಾಡುವಂಥದ್ದು, ಆಮೇಲೆ ಬೇರೆ ಬೇರೆ ವಿಚಾರಗಳಲ್ಲಿ ಇದನ್ನು ಮುನ್ನೆಲೆಗೆ ತಂದಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ಬೋದು. ಮತ್ತೆ 63% ಭ್ರಷ್ಟಾಚಾರ ಅಂತ ಅಶೋಕ್ ಅವರು ಹೇಳಿದ್ರು, ವಿಪಕ್ಷ ನಾಯಕರು. ಅದೇ ವಿಚಾರವನ್ನ ಮುನ್ನೆಲೆಗೆ ಇಟ್ಕೊಳ್ಬಹುದು. ಕಾಂಗ್ರೆಸ್ನವರು ಬಿಜೆಪಿ ಅಧಿಕಾರದಲ್ಲಿದ್ದಾಗ 40% CM, 40% ಸರ್ಕಾರ ಅಂತ ಹೇಳ್ತಾ ಇರಲ್ಲ, ಪೇ CM ಅಂತೆಲ್ಲ ತುಂಬಾ ಅಭಿಯಾನ ಮಾಡಿದ್ರಲ್ಲ. ಅದೇ ತರ ಇವರು ಇದು 63% ಭ್ರಷ್ಟಾಚಾರ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದು ಗದ್ದಲ ಕೋಲಾಹಲ ಕಾರಣ ಆಗ್ಬೋದು. ಇದೇ ವೇಳೆ ಕಾಂಗ್ರೆಸ್ನಲ್ಲಿ CM ಕುರ್ಚಿ ಗುದ್ದಾಟದ ಬಗ್ಗೆ ಪ್ರಸ್ತಾಪಕ್ಕೆ JDS ಬಿಜೆಪಿ ಜಂಟಿ ಸಿದ್ಧತೆ ಮಾಡ್ಕೊಂಡಿದೆಯಂತೆ. ನೀವು ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಕುರ್ಚಿಗಾಗಿ ಇಬ್ರು ಗಲಾಟೆ ಮಾಡ್ಕೊಂಡು ಕೂತಿದ್ದೀರಾ, ನೀವು ಕುರ್ಚಿಗೋಸ್ಕರನೇ ಇರುವಂತವ್ರು ಅಂತ ಒಂದಷ್ಟು ಗಲಾಟೆ ಆಗ್ಬೋದು. ಅದಕ್ಕೆ ಇವ್ರುಗಳು ಕೂಡ
ಕೂಡ ಕಾಂಗ್ರೆಸ್ನವರು ಕೂಡ ನಮ್ಮಲ್ಲಿ ಆ ಥರದ್ದು ಏನೂ ಸಮಸ್ಯೆ ಇಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅಂತ ಹೇಳಬಹುದು. ಇನ್ನು ಕೇಂದ್ರದ ಮಲತಾಯಿ ಧೋರಣೆ ಪ್ರಸ್ತಾಪಿಸಿ ಬಿಜೆಪಿಗೆ ಕಾಂಗ್ರೆಸ್ ತಿರುಗೇಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದೆ ಅಂತಂದ್ರೆ ಕೇಂದ್ರದಿಂದ ಒಂದು ಯಾವಾಗಲೂ ನಿರ್ಲಕ್ಷ್ಯ, ಮಲತಾಯಿ ಧೋರಣೆ, ಕರ್ನಾಟಕ ಅಂತ ಅಂದ್ರೇನೆ ಒಂಥರ ತಾತ್ಸಾರ, ಈ ವಿಚಾರವನ್ನು ಮುಂದಿಟ್ಕೊಂಡು ಬಿಜೆಪಿ ಮತ್ತು JDS ಈಗ ಹೆಂಗು ಮೈತ್ರಿ ಅಲ್ಲ, ಬಿಜೆಪಿ ಮತ್ತು JDS ಎರಡರೂ ಕಿವಿ ಹಿಂಡೋದಕ್ಕೆ ಕಾಂಗ್ರೆಸ್ನವರು ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ. ಇನ್ನು ರಾಜ್ಯದ ಬಿಜೆಪಿ ಸಂಸದರು ಕೇಂದ್ರದ ಅನುದಾನ ತರೋದಕ್ಕೆ ವಿಫಲ ಅಂತ ಕಾಂಗ್ರೆಸ್ ಶಾಸಕರು ಎದುರೇಟು ನೀಡಬಹುದಾದ ಸಾಧ್ಯತೆಗಳು ಕೂಡ ಇದೆ. ಈಗ ಕೇಂದ್ರಕ್ಕೆ ಹೋದಂತ ಸಂಸದರುಗಳು ಏನ್ ಕೆಲಸ ಮಾಡ್ತಾ ಇದ್ದಾರೆ? ಯಾವ ಅನುದಾನವನ್ನ ಪಟ್ಟು ಹಿಡಿದು ಕೇಳಿ ತರ್ತಾ ಇದ್ದಾರೆ? ಸುಮ್ಮನೆ ಅವ್ರ ಪಾಡಿಗೆ ಅವರಿದ್ದಾರೆ. ಈ ವಿಚಾರವನ್ನು ಕಾಂಗ್ರೆಸ್ನವರು ಪ್ರಸ್ತಾಪಿಸಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅಧಿವೇಶನದ ವೇಳೆ ಹಳೆಯ ಬೇಡಿಕೆಗಳ ಬಗ್ಗೆ ಹೊಸ ಕೂಗು. 17 ಬಾರಿ ನಡೆದಿದೆ ಬೆಳಗಾವಿ ವಿಧಾನ ಅಧಿವೇಶನ, ಆದರೂ ಸಮಸ್ಯೆಗಳಿಗೆ ಈವರೆಗೂ ಸಿಗದ ಪರಿಹಾರ. ನೋಡಿ, 17 ಬಾರಿ ಬೆಳಗಾವಿಯ ವಿಧಾನ ಅಧಿವೇಶನ ನಡೆದಿರೋದು, ಆದರೆ ಇಲ್ಲಿವರೆಗೂ ಕೆಲವೊಂದಷ್ಟು ಹಳೆಯ ಬೇಡಿಕೆಗಳಿದ್ವಲ್ಲ, ಆ ಬೇಡಿಕೆಗಳು ಈಡೇರಿಯೇ ಇಲ್ಲ. ಅವು ಹಂಗೇ ಇದೆ. ಆ ಹಳೆಯ ಬೇಡಿಕೆಗಳು ಮತ್ತೆ ಹೊಸ ಕೂಗಾಗಿ ಮುನ್ನೆಲೆಗೆ ಬರಬಹುದು ಅಂತ. ಏನೇನು? ಉತ್ತರ ಕರ್ನಾಟಕದ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ಸರ್ಕಾರಗಳು ಈವರೆಗೂ, ಕೇವಲ ಕಾಂಗ್ರೆಸ್ ಅಂತ ಅಲ್ಲ, ಎಲ್ಲ ಸರ್ಕಾರಗಳು ಕೂಡ ವಿಫಲ ಆಗಿರೋದು. ನಾನು ಆಗಲೇ ಹೇಳ್ದಂಗೆ ಅದು ಸಮ್ಮಿಶ್ರ ಸರ್ಕಾರ ಆಗಿರ್ಬೋದು, ಅಥವಾ ಬಿಜೆಪಿ ಆಗಿರ್ಬೋದು, ಅಥವಾ JDS ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಆಗಿರ್ಬೋದು. ಉತ್ತರ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಇಲ್ಲಿವರೆಗೂ ಬಗೆಹರಿಸುವಲ್ಲಿ ಯಾವ ಪಕ್ಷಗಳು ಕೂಡ ಸಫಲ ಆಗಿಲ್ಲ, ವಿಫಲವೇ ಆಗಿರೋದು. ಇನ್ನು ಕೃಷ್ಣೆ, ಮಹದಾಯಿ ಯೋಜನೆಗಳಿಗೆ ಸೂಕ್ತ ಕಾಯಕಲ್ಪ, ಔದ್ಯಮಿಕ ಪ್ರಗತಿಯೂ ಕೂಡ ಇಲ್ಲ. ಇದು ಹಂಗೆ ಬಿದ್ದು ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆನೂ ಚರ್ಚೆ ಆಗತ್ತೆ, 1-2-3 ಲೈನ್ ಚರ್ಚೆ ಆಗತ್ತೆ, 5-10 ನಿಮಿಷ ಚರ್ಚೆ ಆಗತ್ತೆ, ಮುಗ್ದೋಯ್ತು. ಆಮೇಲೆ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ, ಆಮೇಲೆ ಇದ್ರ ಬಗ್ಗೆ ಮಾತಾಡಲ್ಲ. ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಅನ್ನೋದಿಲ್ಲ. ಈ ಬಾರಿಯೂ ಚರ್ಚೆ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಪ್ರತಿ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದರೂ ಚರ್ಚೆ ಮಾತ್ರ ಆಗತ್ತೆ, ಪರಿಹಾರ ಮಾತ್ರ ಮರೀಚಿಕೆ ಅನ್ನೋದೊಂದು ಬೇಸರ ಎಲ್ರಿಗೂ ಇದೆ. ಚರ್ಚೆ ಏನೋ ಮಾಡಿಬಿಡ್ತಾರೆ, ಚರ್ಚೆ ಏನೋ ಆಗ್ಬಿಡತ್ತೆ, ಆದರೆ ಪರಿಹಾರ ಅಂತ ಬಂದಾಗ ನೆಕ್ಸ್ಟ್ ಚಳಿಗಾಲದ ಅಧಿವೇಶನ ಪ್ರಾರಂಭ ಆದಾಗ್ಲೇ ನೆನಪಾಗೋದು. ಈ ಪರಿಹಾರದ ಬಗ್ಗೆ ಯಾರಿಗೂ ನೆನಪೇ ಇರಲ್ಲ. ಅದೊಂದು ಬೇಸರ. ರಾಜ್ಯದ ರಾಜಕಾರಣಿಗಳಲ್ಲಿ ಸಮಸ್ಯೆಗಳನ್ನು ನೀಗಿಸಿಯೇ ತೀರ್ತೇವೆ ಎಂಬ ಇಚ್ಛಾಶಕ್ತಿ ಕೊರತೆ ಇದೆ. ಇವರೆಲ್ಲರೂ ನಾವು ಬೆಳಗಾವಿಗೆ ಹೋಗ್ತಾ ಇದ್ದೀವಿ, ಆ ಭಾಗದಲ್ಲೇ ನಾವು ಅಧಿವೇಶನ ಮಾಡ್ತಾ ಇದ್ದೀವಿ, ಏನಾದರೂ ಆಗಲಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೇಬೇಕು, ಕಂಡ್ಕೊಂತೀವಿ. ಅದು ಏನೇ ಆಗಿರಲಿ, ಅದು ಕೇಂದ್ರದಿಂದ ತರೋದಾಗಿರಲಿ ಅಥವಾ ಬೇರೆ ಏನೇನೇ ಆಗಿರಲಿ, ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ನಮಗೆ ಸಮಸ್ಯೆ ಪರಿಹಾರ ಆಗಬೇಕು, ನಮ್ಮ ರಾಜ್ಯದಲ್ಲಿ ಸಮಸ್ಯೆ ಇರಬಾರ್ದು ಅನ್ನೋದು ಇಲ್ಲ ಇವ್ರುಗಳಿಗೆ. ಆ ಇಚ್ಛಾಶಕ್ತಿನೇ ಇಲ್ಲ, ಆ ರಿಸ್ಕೇ ತಗೊಳ್ಳಲ್ಲ. ಚರ್ಚೆ ಮಾಡಿದ್ವಿ, ಅವ್ರಿಗೆ ಇವ್ರು ಬೈದ್ರು, ಇವ್ರಿಗೆ ಅವ್ರು ಬೈದ್ರು, ಗದ್ದಲ ಆಯಿತು, ಕೋಲಾಹಲ ಆಯಿತು, ಮುಗೀತು, ಚಾಪ್ಟರ್ ಕ್ಲೋಸ್. ಇನ್ನು ಮುಂದಿನ ಸತಿ ಅಧಿವೇಶನ ಪ್ರಾರಂಭ ಆದಾಗ ಮತ್ತೆ ಚರ್ಚೆ ಆಗುತ್ತೆ. ಇದೊಂದು ಬೇಸರ ಇದೆ. ಹೀಗಾಗಿ ಈ ಬಾರಿಯೂ ಕೂಡ ಈ ಬೆಳಗಾವಿಯ ಸೌಧದ ಎದುರು ಪ್ರತಿಭಟನೆ ಮಾಡಬೇಕು ಅಂತ ಉತ್ತರ ಕರ್ನಾಟಕದ ಮಂದಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆಗೆ ಚರ್ಚೆಗಳು ಕೂಡ ಆಗಿದೆ. ಈಗಾಗಲೇ ಇದ್ರ ಬಗ್ಗೆ ನಾವು ಹೋರಾಟವನ್ನು ಮಾಡಿಯೇ ತೀರ್ತೀವಿ ಅಂತ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಹೋರಾಟಕ್ಕೆಲ್ಲ ಈ ಬಾರಿ ಅವಕಾಶಗಳನ್ನು ಕೇಳಬೇಕು. ಸುಮ್ಮನೆ ಹೋರಾಟ ಮಾಡೋ ಹಂಗಿಲ್ಲ, ಪ್ರತಿಭಟನೆ ಮಾಡೋಂಗಿಲ್ಲ. ಗುಪ್ತಚರ ಇಲಾಖೆಗೆ ಎಚ್ಚರಿಕೆಯನ್ನು ವಹಿಸಿ ಅಂತ ಸೂಚನೆ ಕೊಟ್ಟಿದೆ. ಹಾಗಾಗಿ ಹೈಲಿ ಭದ್ರತೆಯನ್ನು ವಹಿಸಲಾಗಿದೆ. ಸುಮಾರು 6,000 ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ, ಯಾವುದೇ ಹೋರಾಟ ಪ್ರತಿಭಟನೆ ಯಾವುದೇ ಆಗಿರಲಿ ನಿಗದಿತ ಸ್ಥಳ ಮತ್ತು ಸಮಯ ಮೊದಲೇ ಪರ್ಮಿಷನ್ ತಗೋಬೇಕು. ನಾವು ಪ್ರತಿಭಟನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ನಮಗೆ ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತ. ಅವಕಾಶ ಸಿಕ್ಕಿದ್ರೆ ಮಾತ್ರ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿಸಲಾಗಿದೆ. ಸೊ ಹೀಗೆ ಅಧಿವೇಶನದ ಬಗ್ಗೆ ಇಷ್ಟೆಲ್ಲ ನಿರೀಕ್ಷೆಗಳಿದೆ. ಇವತ್ತು ಇನ್ನೇನೇನು ಮಾಡ್ತಾರೆ, ಯಾರ್ಯಾರು ಯಾವ ವಿಚಾರ